6ನೇ ದಿನದ ವಿಧಾನಸಭೆಯ ಕಲಾಪ ಆರಂಭಗೊಂಡಿದೆ. ಎಚ್.ಕೆ. ಪಾಟೀಲ್ ಅವರು ಪ್ರಮುಖವಾಗಿ ಸೌಹಾರ್ದ ತಿದ್ದುಪಡಿ ಬಿಲ್ ಅನ್ನು ಮಂಡಿಸಿದ್ದಾರೆ. 6ನೇ ದಿನದ ವಿಧಾನಸಭೆಯ ಕಲಾಪ ಆರಂಭಗೊಂಡಿದೆ. ವಿಧಾನಸಭೆಯ 10 ಪ್ರಮುಖ ವಿಧೇಯಕಗಳ ಮಂಡನೆಯ ಪ್ರಕ್ರಿಯೆ. ಇನ್ನು ಸೌಹಾರ್ದ ತಿದ್ದುಪಡಿ ಬಿಲ್ ಅನ್ನು ಎಚ್.ಕೆ. ಪಾಟೀಲ್ ಅವರು ಮಂಡಿಸಿದ್ದಾರೆ. ಅನುದಾನ ತಾರತಮ್ಯದ ನಿಲುವಳಿಯ ಮೇಲೆ ಇವತ್ತು ಚರ್ಚೆಯಾಗುತ್ತೆ. ನೋಡಿ, ಬಹಳ ಮುಖ್ಯವಾಗಿ 25ನೇ ಸಾಲಿನ ಅಂದರೆ 2025ನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ದಿನಾಂಕ 18/8/2025ರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀಯುತರಾದ ಎಸ್. ಸುರೇಶ್ ಕುಮಾರ್, ಕೆ. ಷಡಕ್ಷರಿ, ಪುಟ್ಟರಂಗ್ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ಭೀಮನಟಿ ನಾಯಕ್, ಅನಿಲ್ ಚಿಕ್ಮಾದು, ಜಿ.ಟಿ. ಪಟೇಲ್, ಎಸ್.ಡಿ. ತಮ್ಮಯ್ಯ, ಯು.ಬಿ. ಬಣಕರ್, ಕೌಜಲಿಗೆ ಮಹಂತೇಶ್, ಶಾಂತನಗೌಡ, ಡಿ.ಜಿ. ಕೆ.ವೈ. ನಂಜೇಗೌಡ, ಶರತ್ ಕುಮಾರ್ ಬಚ್ಚೇಗೌಡ, ಸಿದ್ದು ಸವದಿ, ಎಂ.ಟಿ. ಕೃಷ್ಣಪ್ಪ, ಶಾರದಪುರ ನಾಯಕ್, ಇ. ಅನ್ನಪೂರ್ಣ, ಎಸ್.ಎನ್. ನಾರಾಯಣ ಒಪ್ಪಿಗೆ ದೊರಕಿದೆ. 2ರಿಂದ 24ವರೆಗಿನ ಖಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕು ಅಂಥೇಳಿ ತಿದ್ದುಪಡಿಗಳ ಜೊತೆಗೆ ಅಂಗೀಕರಿಸಬೇಕು ಅಂತ ಮನವಿ. 2020 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಈಗ 20 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ. ಈ 1925ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತೀಯ ವಿಧೇಯಕ ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. 20ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸುತ್ತದೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಉಪಮುಖ್ಯಮಂತ್ರಿ ವಿಧೇಯಕದ ಬಗ್ಗೆ ವಿವರ ನೀಡುವುದು. ಅಧ್ಯಕ್ಷರೇ, ಏನಿಲ್ಲ, ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಅಷ್ಟೇ. ಅವರು ಕೆಲವರೆಲ್ಲ ಕೋರ್ಟ್ಗೆ ಹಾಕಿದ್ರು, ಬಿಲ್ಲು ಪಾಸ್ ಆಗಿದೆ. ಬಟ್ ಅವ್ರಿಗೇನಪ್ಪ ಅಂದರೆ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಅಲ್ಲೇನಿತ್ತು ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಶಾಲ್ ಎಕ್ಸೈಸ್ ಸಚ್ ಅಥಾರಿಟಿ ಆ್ಯಂಡ್ ಡಿಸ್ಚಾರ್ಜ್ ವಿತ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಕೋಪರೇಷನ್ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಇನ್ ದಿಸ್ ಆ್ಯಕ್ಟ್ ಅಂತಿತ್ತು. ಅದನ್ನು ತೆಗೆದಿದ್ದೀವಿ. ವಿ ವಿಲ್ ನಾಟ್ ಇಂಟರ್ಫಿಯರ್. ಕಾರ್ಪೊರೇಷನ್ ಇಸ್ ಸಪ್ರೇಟ್. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಕೋಪರೇಷನ್. ಅದೊಂದು ಯಾರೊಬ್ಬರು ನಮ್ಮ ಕೋರ್ಟಲ್ಲಿ PL ಹಾಕಿದವರು ಒಂದು ಅಬ್ಜೆಕ್ಷನ್ ಹಾಕಿದ್ರು. ಯು ಮೇ ಇಂಟರ್ಫಿಯರ್ ವಿತ್ ದಿ ಕೋಪರೇಷನ್ ಆ್ಯಕ್ಟ್ ಅಂತ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ 74-75 ಅಮೆಂಡ್ಮೆಂಟ್ ಇದೆ. ಅದಕ್ಕೆ ವಿ ಆರ್ ಮೇಕಿಂಗ್ ವೆರಿ ಕ್ಲಿಯರ್ ದಟ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಲ್ ಡಿಸ್ಚಾರ್ಜ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಹೊರತು ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಗ್ರೇಟರ್ ಬೆಂಗಳೂರು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಾರ್ಪೊರೇಷನ್ಸ್. ದಟ್ ಇಸ್ ವಿ ಆರ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೂ ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು, ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು, ಅದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ನಾವು ಈ ಎಕ್ಸಿಸ್ಟಿಂಗ್ ಆ್ಯಕ್ಟಲ್ಲಿ ಏನು ಹೇಳಿದ್ದು ಅಂತಂದರೆ, ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಾಲ್ ಎಕ್ಸೈಸ್ ಪವರ್ ಆ್ಯಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್